ರಾಜ್ಯ ಸಚಿವ ಸಂಪುಟದ ಬಗ್ಗೆ ಹೈಕಮಾಂಡ್ ಸರಣಿ ಸಭೆಯನ್ನ ನಡೆಸ್ತಾ ಇದ್ದು ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಜೊತೆ ಮತ್ತೊಂದು ಸುತ್ತಿನ ಸಭೆಯನ್ನ ಕರೆಯಲಾಗಿದೆ. ಹೈಕಮಾಂಡ್ ನಾಯಕರ ಜೊತೆ ಸಿದ್ದು ಹಾಗೆ ಡಿಕೆ ಚರ್ಚೆಯನ್ನ ನಡೆಸ್ತಾ ಇದ್ದು ನಿನ್ನೆ ಹೈಕಮಾಂಡ್ಗೆ ಪಟ್ಟಿಯನ್ನ ಇಬ್ಬರು ನಾಯಕರು ಕೂಡ ಈಗಾಗಲೇ ನೀಡಿದ್ದಾರೆ. ಇಬ್ಬರ ಪಟ್ಟಿಯನ್ನ ಶಾರ್ಟ್ ಲಿಸ್ಟ್ ಮಾಡುವಂತಹ ಹೈಕಮಾಂಡ್ ಬಳಿಕ ಖರ್ಗೆ ಜೊತೆ ಮಾತುಕತೆ ನಡೆಸಿದ್ದಾರೆ ನಾಯಕರು. ರಾಹುಲ್ ಗಾಂಧಿ ಅನುಮತಿಯನ್ನು ಪಡೆದು ಸಚಿವರ ಪಟ್ಟಿ ಅಂತಿಮ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ 12 ಜನರ ಲಿಸ್ಟ್ ಕೂಡ ಟಿವಿ9ಗೆ ಲಭ್ಯವಾಗಿದೆ. ರಾಜ್ಯ ಸಚಿವ ಸಂಪುಟದ ಬಗ್ಗೆ ಹೈಕಮಾಂಡ್ ಸರಣಿ ಸಭೆಯನ್ನ ಕರೆದಿದ್ದು ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ ಹಾಗೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಜೊತೆ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಲಾಗುತ್ತೆ. ಹೈಕಮಾಂಡ್ ನಾಯಕರ ಜೊತೆ ಇಬ್ಬರೂ ನಾಯಕರು ಕೂಡ ಇವತ್ತು ಸಭೆಯನ್ನ ನಡೆಸ್ತಾ ಇದ್ದು ತಮ್ಮ ತಮ್ಮ ಪಟ್ಟಿಯನ್ನ ಕೊಡಲಾಗಿದೆ. ಆ ಪಟ್ಟಿಯ ಮೂಲಕವಾಗಿ ಹೈಕಮಾಂಡ್ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಒಂದಷ್ಟು ಜನರಿಗೆ ಅಧಿಕಾರ ನೀಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ಖರ್ಗೆ ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದು ರಾಹುಲ್ ಗಾಂಧಿ ಮತ್ತು ಖರ್ಗೆ ಇಬ್ಬರೂ ನಾಯಕರು ಕೂಡ ಒಟ್ಟಿಗೆ ಸಭೆಯನ್ನ ನಡೆಸಲಿದ್ದಾರೆ. ಮೊದಲ ಪಟ್ಟಿ ಈಗಾಗಲೇ ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದ್ದು ಪದಗ್ರಹಣಕ್ಕೆ ಕ್ಷಣಗಳಲ್ಲಿ ಪ್ರಾರಂಭ ಆಗಿದೆ. ದೆಹಲಿಯಲ್ಲಿ ಜೋರಾಗಿದೆ ಡಿಕೆ ಸಂಪುಟ ರಚನೆಯ ಕಸರತ್ತು. ಹೈಕಮಾಂಡ್ ಕೈ ಸೇರಿದೆ ಮೊದಲ ಹಂತದ ಸಂಭಾವ್ಯರ ಪಟ್ಟಿ. ಟಿವಿ9ನಲ್ಲಿ ಡಿಕೆ ಸಂಪುಟದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀಡಲಾಗ್ತಾ ಇದ್ದು ಡಿಕೆ ಜೊತೆಗೆ 10 ರಿಂದ 12 ಸಚಿವರ ಪ್ರಮಾಣ ವಚನ ಸ್ವೀಕಾರವಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಹಲವು ನಾಯಕರು. ಹೈಕಮಾಂಡ್ ಕೈ ಕೂಡ ಸೇರಿದೆ ಮೊದಲ ಸಂಭಾವ್ಯರ ಪಟ್ಟಿ. ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಈಗಾಗಲೇ ಹೈಕಮಾಂಡ್ ಒಂದು ನಿರ್ಧಾರವನ್ನು ಕೈಗೊಂಡಿದ್ದು ಮೊದಲ ಪಟ್ಟಿ ಕೂಡ ಈಗಾಗಲೇ ಸಿದ್ಧವಾಗಿದೆ. ನಾಳೆ ಪದಗ್ರಹಣಕ್ಕೆ ಈಗಾಗಲೇ ಕ್ಷಣಗಳನ್ನೇ ಪ್ರಾರಂಭ ಆಗಿದ್ದು ಡಿಕೆ ಜೊತೆ ಸಂಪುಟ ಸೇರೋರ ಸಂಭಾವ್ಯರ ಪಟ್ಟಿ ಟಿವಿ9ಗೆ ಲಭ್ಯವಾಗಿದೆ. ಡಿಕೆ ಜೊತೆ ಯಾರೆಲ್ಲ ಮಂತ್ರಿಗಳಾಗಿ ಸಂಪುಟವನ್ನ ಸೇರ್ತಾರೆ ಅಂತ ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಯುಟಿ ಖಾದರ್, ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್, ಕೃಷ್ಣ ಭೈರೇಗೌಡ, ಕೆಜೆ ಜಾರ್ಜ್ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಾಧ್ಯತೆ ಇದು. ಡಾಕ್ಟರ್ ಯತೀಂದ್ರ ಅಥವಾ ಭೈರತಿ ಸುರೇಶ್ಗೆ ಇಬ್ಬರಲ್ಲೊಬ್ಬರಿಗೆ ಮಂತ್ರಿಗಿರಿ ಸಾಧ್ಯತೆ ಇದು. ಎಂಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಲಿಂಗಾಯತ ಕೋಟಾದಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಸಿಗುವಂತಹ ಸಾಧ್ಯತೆ ಕೂಡ ಇದೆ. ಡಿಕೆ ಜೊತೆಗೆ 10 ರಿಂದ 12 ಜನ ಸಚಿವರ ಪ್ರಮಾಣ ವಚನ ಬಗ್ಗೆ ಸಾಧ್ಯತೆ ಈಗ ದಟ್ಟವಾಗಿದ್ದು ಪದಗ್ರಹಣಕ್ಕೆ ಈಗಾಗಲೇ ಕ್ಷಣಗಳಲ್ಲಿ ಪ್ರಾರಂಭ ಆಗಿದ್ದು ಡಿಕೆ ಸಂಪುಟದಲ್ಲಿ ಯಾರೆಲ್ಲ ಇರ್ತಾರೆ ಎನ್ನುವಂತಹ ಲೆಕ್ಕಾಚಾರಗಳು ಕೂಡ ಜೋರಾಗಿ ನಡೀತಾ ಇದ್ದು ಈ ಹಿಂದೆ ಸಿದ್ದು ಸಂಪುಟದಲ್ಲಿದ್ದಂತಹ ಹಲವು ನಾಯಕರು ಕೂಡ ಮುಂದುವರಿಯುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಮಂತ್ರಿಗಿರಿಗಾಗಲಿ ಸಾಕಷ್ಟು ಪೈಪೋಟಿಗಳು ಕೂಡ ಈಗಾಗಲೇ ನಡೆದಿದ್ದು ಡಿಕೆ ಟೀಮ್ ಹಾಗೆ ಸಿದ್ದು ಟೀಮ್ ಎರಡೂ ಕೂಡ ಪಟ್ಟಿಯನ್ನ ಸಿದ್ಧಪಡಿಸಿ ಹೈಕಮಾಂಡ್ಗೆ ನೀಡಿದ್ದಾಯಿತು. ಸುರ್ಜೇವಾಲಾ ಸೇರಿದಂತೆ ವೇಣುಗೋಪಾಲ್, ರಾಹುಲ್ ಗಾಂಧಿ ಹಾಗೆ ಖರ್ಗೆ ಎಲ್ಲರೊಟ್ಟಿಗೆ ಈಗಾಗಲೇ ಚರ್ಚೆಗಳು ಕೂಡ ಆಗಿದೆ. ಅಂತಿಮ ಪಟ್ಟಿ ಕೂಡ ಈಗಾಗಲೇ ಸಿದ್ಧವಾಗಿದ್ದು ಅದರಲ್ಲಿರುವಂತಹ ಹೆಸರುಗಳು ಟಿವಿ9ಗೂ ಕೂಡ ಲಭ್ಯವಾಗಿದೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಯುಟಿ ಖಾದರ್, ಖರ್ಗೆ, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್, ಕೃಷ್ಣ ಭೈರೇಗೌಡ, ಕೆಜೆ ಜಾರ್ಜ್ ಇವರೆಲ್ಲರೂ ಕೂಡ ಪ್ರಮಾಣ ವಚನ ತೆಗೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಇತ್ತ ಕೆಪಿಸಿಸಿ ಅಧ್ಯಕ್ಷ ಗಾದಿ ಯಾರಿಗೆ ಕೊಡಬೇಕು ಅನ್ನೋದೇ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಕೆಪಿಸಿಸಿ ಪಟ್ಟದ ಜೊತೆ ಮಂತ್ರಿ ಸ್ಥಾನಕ್ಕೆ ನಾಯಕರು ಡಿಮ್ಯಾಂಡ್ ಅನ್ನ ಇಡ್ತಿದ್ದಾರೆ. ಎಐಸಿಸಿಯಲ್ಲಿದೆ ಒಂದು ವ್ಯಕ್ತಿ ಒಂದು ಹುದ್ದೆಯ ನಿಯಮ. ಎಲ್ಲ ಆಯ್ಕೆಗಳನ್ನ ಮುಕ್ತವಾಗಿಟ್ಟುಕೊಂಡಿರುವಂತಹ ಹೈಕಮಾಂಡ್ ಈಗಾಗಲೇ ಸತೀಶ್ ಜಾರಕಿಹೊಳಿ ಸೇರಿದಂತೆ ಎಲ್ಲ ಆಯ್ಕೆಗಳ ಬಗ್ಗೆ ಮುಕ್ತ ತೀರ್ಮಾನವನ್ನ ತೆಗೆದುಕೊಳ್ತಾ ಇದೆ. ಕೆಪಿಸಿಸಿ ಪಟ್ಟದ ಜೊತೆಗೆ ಮಂತ್ರಿಗಿರಿಗೆ ಸತೀಶ್ ಜಾರಕಿಹೊಳಿ ಪಟ್ಟನ್ನು ಹಿಡಿದುಕೊಳ್ತಿದ್ದಾರೆ. ಕೆಸಿ ವೇಣುಗೋಪಾಲ್ ಈಗಾಗಲೇ ಕರೆಯನ್ನ ಮಾಡಿ ಸತೀಶ್ ಜಾರಕಿಹೊಳಿಯವರೊಂದಿಗೆ ಮಾತನಾಡಿದ್ರು. ಅದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಗಾದಿ ಜೊತೆಗೆ 2 ಸಚಿವ ಸ್ಥಾನಗಳನ್ನು ಮಂತ್ರಿಗಿರಿಯನ್ನು ತಮಗೆ ನೀಡಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ರು. ಅವರೊಟ್ಟಿಗೆ ಚರ್ಚೆ ಮಾಡೋದಾಗಿ ಕೂಡ ಹೇಳಿದ್ರು. ಈಗ ಎಐಸಿಸಿಗೆ ಅಧ್ಯಕ್ಷರಿಗೆ ನಾಯಕರಿಗೆ ಈಗಾಗಲೇ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾಕಾಗಿ ತಮಗೆ ಮಂತ್ರಿಗಿರಿ ಜೊತೆನಲ್ಲೇ ಬೇಕು ಅನ್ನೋದ್ರ ಬಗ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಹೈಕಮಾಂಡ್ ಕೂಡ ಈಗ ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆ. ಯಾಕಂದ್ರೆ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ಕೆಪಿಸಿಸಿ ಪಟ್ಟದ ಜೊತೆಗೆ ಮಂತ್ರಿಗಿರಿ ಬೇಕು ಅಂತ ನಾಯಕರು ಪಟ್ಟು ಹಿಡಿತಾ ಇರೋದ್ರಿಂದ ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಕೂಡ ತೀರ್ಮಾನವಾಗುವಂತಹ ಸಾಧ್ಯತೆ ಇದು. ನಿನ್ನೆ ಖರ್ಗೆ ಜೊತೆ ಸತೀಶ್ ಜಾರಕಿಹೊಳಿ ಸುದೀರ್ಘ ಚರ್ಚೆಯನ್ನು ನಡೆಸಿದ್ದಾರೆ. ಮಂತ್ರಿ ಸ್ಥಾನದ ಜೊತೆ ಅಧ್ಯಕ್ಷ ಗಾದಿಯನ್ನು ಯಾಕೆ ನೀಡಬೇಕು ಅನ್ನೋದ್ರ ಬಗ್ಗೆ ಮನವರಿಕೆ ಕೂಡ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅತ್ತ ಡಿಕೆಶಿಯು ಜೊತೆಗೂ ಕೂಡ ಜಾರಕಿಹೊಳಿ ಮಾತುಕತೆಯನ್ನು ನಡೆಸಿದ್ದಾರೆ.
ನಿನ್ನೆ ರಾತ್ರಿ ಡಿಕೆ ಜೊತೆಗೆ ಸತೀಶ್ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿದ್ದು ಬಳಿಕ ಖರ್ಗೆ ನಿವಾಸಕ್ಕೆ ತೆರಳಿ ಸತೀಶ್ ಮಾತುಕತೆಯನ್ನು ನಡೆಸಿದ್ದಾರೆ. ಸುರ್ಜೇವಾಲಾ ವೇಣುಗೋಪಾಲ್ ಮಟ್ಟದಲ್ಲೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಇಂದು ರಾಹುಲ್ ಗಾಂಧಿ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದು ರಾಹುಲ್ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಕೆಪಿಸಿಸಿ ಅಧ್ಯಕ್ಷ ಗಾದಿ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹೈಕಮಾಂಡ್ ಒಂದಷ್ಟು ಆಪ್ಷನ್ಸ್ಗಳು ಕೂಡ ಇಟ್ಕೊಂಡಿದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಪ್ರಮೋದ್ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಗಾದಿ ಅದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂಥದ್ದು ದೆಹಲಿ ನಾಯಕರಿಗೆ. ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಸತೀಶ್ ಜಾರಕಿಹೊಳಿಗೆ ಕೊಡಬೇಕು ಅಂತ ತೀರ್ಮಾನ ಆಯಿತು, ಮಾತುಕತೆ ಆಯಿತು. ಆದರೆ ಈಗ ಅವರು ಮಂತ್ರಿಗಿರಿಗಾಗಿ ಪಟ್ಟು ಹಿಡಿದಿದ್ದಾಗಿ ಹೈಕಮಾಂಡ್ಗಿರುವಂತಹ ಬೇರೆ ಆಪ್ಷನ್ಸ್ ಏನು? ಹಾಗೆ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮಟ್ಟದಲ್ಲಿ ಆ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನದಲ್ಲಿ ಯಶಸ್ವಿ ಆದ್ರ? ಏನು ಅಪ್ಡೇಟ್ ಸಿಗ್ತಾ ಇದೆ? ಶಕುಂತಲಾ, ಇನ್ನೂ ಕೂಡ ಪ್ರಯತ್ನ ನಡೀತಾ ಇದೆ. ನಿನ್ನೆ ತಾನೇ ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಇನ್ನಿತರ ಕೆಸಿಸಿ ನಾಯಕರನ್ನು ಕೂಡ ಭೇಟಿಯಾಗಿದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ಅಂತ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ನಿನ್ನೆ ತಡರಾತ್ರಿ ಭೇಟಿಯಾದ ಬಳಿಕ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ತೆರಳಿ ಅವ್ರ ಜೊತೆಗೂ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ಇಲ್ಲಿರುವಂಥ ವಿಚಾರ ಅಂದರೆ ಈಗಾಗಲೇ ಎಐಸಿಸಿ ಮಟ್ಟದಲ್ಲಿ ಒಂದಿಷ್ಟು ಪಾಲಿಸಿಗಳಿವೆ. ಈಗಾಗಲೇ ಕಾಂಗ್ರೆಸ್ ನಾಯಕತ್ವ ಹೇಳ್ತಾ ಇರುವಂಥದ್ದು ಒನ್ ಮ್ಯಾನ್ ಒನ್ ಪಾಲಿಸಿ ಎನ್ನುವಂಥ ವಿಚಾರ ಇದೆ. ಒನ್ ಮ್ಯಾನ್ ಒನ್ ಪಾಲಿಸಿ ವಿಚಾರದಲ್ಲಿ ಅದನ್ನು ಪದೇ ಪದೇ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ, ಅಥವಾ ಆಯಾ ರಾಜ್ಯಗಳ ನಿಬಂಧನೆಗೆ ಅನುಗುಣವಾಗಿ ನಾವು ಪಾಲಿಸಿಯನ್ನು ಚೇಂಜ್ ಮಾಡ್ತಾ ಇದ್ರೆ ಇನ್ನಿತರ ರಾಜ್ಯಗಳಲ್ಲೂ ಕೂಡ, ಕೇವಲ ಕರ್ನಾಟಕ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ, ಅಧಿಕಾರದಲ್ಲಿರುವಂಥ ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ಕಷ್ಟವಾಗುತ್ತೆ. ಹೀಗಾಗಿ ಮುಂದಿನ ಹಂತದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಸ್ವಲ್ಪ ಕಷ್ಟವಾಗ್ಬೋದು ಅನ್ನುವಂಥದ್ದು ಎಐಸಿಸಿ ನಾಯಕರ ನಿರ್ಧಾರ. ಈ ಒಂದು ಕಾರಣಕ್ಕೋಸ್ಕರ ಮಂತ್ರಿ ಸ್ಥಾನ ಬಿಟ್ಟು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿ ಅನ್ನೋದು ಎಐಸಿಸಿ ನಾಯಕರು ಹೇಳ್ತಾ ಇರುವಂಥ ಮಾತು. ಅದಕ್ಕೆ ಪೂರಕವಾಗಿ ಅನೇಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವರು ಪಕ್ಷದ ಸಂಘಟನೆಗೆ ಕಷ್ಟವಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ಮಂತ್ರಿಗಿರಿ ಬೇಕು ಅನ್ನೋದನ್ನು ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಖರ್ಗೆ ಅವ್ರ ಜೊತೆಗೂ ಕೂಡ ಸತೀಶ್ ಜಾರಕಿಹೊಳಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರ ಹೆಸರು ಮುಂಚೂಣಿಯಲ್ಲಿದೆ, ಅವರ ಹೆಸರು ತೀವ್ರವಾಗಿ ತುಂಬ ಗಂಭೀರವಾಗಿ ಕನ್ಸಿಡರೇಷನ್ಸ್ ಇದೆ. ಆದರೆ ಪಕ್ಷ ಹೇಳ್ತಾ ಇರುವಂಥದ್ದು ಮಂತ್ರಿ ಸ್ಥಾನದ ಹೊರತಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿ ಆನಂತರ ಪಕ್ಷವನ್ನು ಕಟ್ಟಿ ಮುಂದೆ ಅಧಿಕಾರ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೂಡ ಬರ್ತಾ ಇಲ್ಲ. ಅಂದರೆ ಸತೀಶ್ ಜಾರಕಿಹೊಳಿ ಎಷ್ಟು ಸುಲಭವಾಗಿ ಒಪ್ಕೋತಾ ಇಲ್ಲ, ಮಂತ್ರಿ ಸ್ಥಾನ ಬೇಕು ಅನ್ನುವಂಥದ್ದು ಅವ್ರು ಬೇಡಿಕೆ ಇಟ್ಟಿರುವಂಥದ್ದು. ಕಾರಣ ಅಷ್ಟೇ, ಸ್ಥಳೀಯ ರಾಜಕಾರಣ ಕೂಡ ಇದೆ. ಬೆಳಗಾವಿ ರಾಜಕಾರಣವನ್ನು ಗಮನದಲ್ಲಿಟ್ಕೊಂಡು ಬೆಳಗಾವಿ ರಾಜಕಾರಣ ಕೈ ತಪ್ಪಿದ್ರೆ ಆಗ ಸತೀಶ್ ಜಾರಕಿಹೊಳಿಗೆ ಸಾಕಷ್ಟು ರಾಜಕೀಯ ವ್ಯತ್ಯಯಗಳಾಗುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಮಂತ್ರಿ ಸ್ಥಾನ ಕೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಈಗ ಸತೀಶ್ ಜಾರಕಿಹೊಳಿ ಹೊರತಾಗಿ ಬೇರೆ ಎಲ್ಲ ಯಾವ್ಯಾವ ಆಯ್ಕೆಗಳಿದೆ ಅದ್ರ ಬಗ್ಗೆ ಕೂಡ ಹೈಕಮಾಂಡ್ ಚಿಂತನೆಯನ್ನು ಮಾಡ್ತಾ ಇದೆ. ಅಲ್ಲೂ ಕೂಡ ನಾಯಕರನ್ನು ಶೋಧನೆ ಮಾಡುವಂಥದ್ದು. ಇನ್ಫ್ಯಾಕ್ಟ್ ಯಾರು ಸಮರ್ಥರಾಗಿದ್ದಾರೆ, ಯಾರು ಕೆಪಿಸಿಸಿ ಹುದ್ದೆಯನ್ನು ನಿರ್ವಹಿಸ್ಬೋದು, ಜೊತೆಗೆ ಜಾತಿ ಕಾಂಬಿನೇಷನ್ಸ್ ಹೇಗೆ, ಜೊತೆಗೆ ಸೀನಿಯರಿಟಿ ಇದೆ. ಒಂದು ಸಿದ್ದರಾಮಯ್ಯನವರು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ಕೂಡ ನಿಭಾಯಿಸ್ಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವ ಬೇಕಾಗುತ್ತೆ. ಹೀಗಾಗಿ ಅಂಥ ನಾಯಕತ್ವದ ಹುಡುಕಾಟದಲ್ಲೂ ಕೂಡ ಹೈಕಮಾಂಡ್ ಇದೆ. ಬಹುಶಃ ಇವತ್ತು ಚರ್ಚೆ ಆಗ್ಬೋದು. ಮತ್ತು ಜಾರಕಿಹೊಳಿ ಅದು ವಿತ್ ಮಂತ್ರಿ ಆಗ್ತಾರೋ ವಿತೌಟ್ ಮಂತ್ರಿ ಆಗ್ತಾರೋ ಅದೊಂದು ಪ್ರಶ್ನೆ ಮತ್ತೊಂದು ಕಡೆಗೆ. ಆದರೆ ಹೈಕಮಾಂಡ್ ಎಲ್ಲ ಆಯ್ಕೆಗಳನ್ನು ಮುಕ್ತವಾಗಿ ಇಟ್ಕೊಂಡಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಶಕುಂತಲಾ, ಧನ್ಯವಾದ ಪ್ರಮೋದ್, ತಮ್ಮ ಅಪ್ಡೇಟ್ಸ್ಗಾಗಿ.